ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ಮತ ಹಬ್ಬದ ಸಂಭ್ರಮ ಈಗಾಗಲೇ ಶುರುವಾಗಿದೆ. ಇವತ್ತು ಪಂಚರಾಜ್ಯಗಳ ಚುನಾವಣೆಯ ಪೈಕಿ ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ಮತ ಹಬ್ಬ ಶುರುವಾಗಿದೆ. 3 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗೆ ಮತದಾನ ಆರಂಭ ಆಗಿದೆ. ಕೇರಳ 140 ವಿಧಾನಸಭಾ ಕ್ಷೇತ್ರ, ಅಸ್ಸಾಂನ 126 ವಿಧಾನಸಭಾ ಕ್ಷೇತ್ರ, ಪುದುಚೇರಿಯ 30 ಕ್ಷೇತ್ರಗಳಿಗೆ ಮತದಾನ ಈಗ ಶುರುವಾಗಿದೆ. ಒಂದೇ ಒಂದು ಹಂತದಲ್ಲಿ ಮತದಾನ ಆಗುತ್ತೆ. ಮೇ 4ನೇ ತಾರೀಕು ಫಲಿತಾಂಶ ಪ್ರಕಟ ಆಗೋ ಅಂತದ್ದು ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ನಲ್ಲಿ ಕೇರಳದಲ್ಲಿ LDF, UDF ಮತ್ತು NDA ಭಾರಿ ಪೈಪೋಟಿಯನ್ನ ಮಾಡ್ತಾ ಇದೆ. ಅಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ 3 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಇವತ್ತು. ಕೇರಳ, ಅಸ್ಸಾಂ, ಪುದುಚೇರಿ. ಕೇರಳದ 140, ಅಸ್ಸಾಂನ 126, ಪುದುಚೇರಿಯ 30 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ಆಗುತ್ತೆ. ಒಟ್ಟು 3 ರಾಜ್ಯಗಳು ಸೇರಿ 10 ಲಕ್ಷದ, ಅಸ್ಸಾಂನಲ್ಲಿ 722 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. 2.5 ಕೋಟಿ ಮತದಾರರನ್ನ ಹೊಂದಿದೆ ಅಸ್ಸಾಂ ರಾಜ್ಯ. ಅಸ್ಸಾಂನಲ್ಲಿ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಏರೋಕೆ NDA ಸರ್ಕಸ್ ಅನ್ನ ಮಾಡ್ತಾ ಇದ್ರೆ, ಇತ್ತ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ 888 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಒಟ್ಟು 2.71 ಕೋಟಿ ಮತದಾರರು ಮತದಾನವನ್ನ ಮಾಡೋರು ಇದ್ದಾರೆ ಇವತ್ತು ಕೇರಳ ರಾಜ್ಯದಲ್ಲಿ. LDF, UDF ಮತ್ತು NDA ನಡುವೆ ಭಾರಿ ಪೈಪೋಟಿ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ 3 ರಾಜ್ಯದಲ್ಲೂ ಕೂಡ ಈಗಾಗಲೇ ಬಿಗಿ ಬಂದೋಬಸ್ತ್ನಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಂಜೆ 6 ಗಂಟೆ ತನಕ ಮತವನ್ನು ಚಲಾಯಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರದ ಚುನಾವಣೆ. ಕೇರಳ, ಅಸ್ಸಾಂ, ಪುದುಚೇರಿ. ಕೇರಳದ 140, ಅಸ್ಸಾಂನ 126, ಪುದುಚೇರಿಯ 30. ಈ 3 ರಾಜ್ಯಗಳಲ್ಲಿ ಇವತ್ತು ಆಯಾ ರಾಜ್ಯಗಳ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆ, ಜನರಲ್ ಎಲೆಕ್ಷನ್ಸ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್ನ, 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇವತ್ತು. ಹೇಗೆ ಈಗ ಮತದಾನ ಆರಂಭ ಆಗಿದೆ, ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ, ಎಲ್ಲೆಡೆ ಕೂಡ ಶಾಂತಿಯುತವಾದಂತಹ ಮತದಾನ ಮಾಡಲಿಕ್ಕೆ ವಾತಾವರಣ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ? ಹೌದು ಮಧುಸೂದನ್, ಇವತ್ತು ಅಸ್ಸಾಮು ಜೊತೆಗೆ ಕೇರಳ ಮತ್ತು ಪುದುಚೇರಿಗಳಲ್ಲಿ ವಿಧಾನಸಭೆಗೆ ಮತದಾನ ನಡೀತಾ ಇದೆ. ಮುಖ್ಯವಾಗಿ ಅಸ್ಸಾಂ ರಾಜ್ಯದಲ್ಲಿ ಕಳೆದ 2 ಅವಧಿಗೆ ಬಿಜೆಪಿ ಪಕ್ಷವೇ ಅಧಿಕಾರದಲ್ಲಿದೆ. ಈಗ ಬಿಜೆಪಿ ಪಕ್ಷದಿಂದ ಅಧಿಕಾರದ ಗದ್ದುಗೆಯನ್ನು ಮತ್ತೆ ಪಡ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಕೂಡ ತೀವ್ರವಾದಂತಹ ಪೈಪೋಟಿಯನ್ನ ಈ ಚುನಾವಣೆಯಲ್ಲಿ ನೀಡಿದೆ ಮತ್ತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಕೂಡ ಪ್ರಚಾರವನ್ನು ನಡೆಸಿದ್ದಾರೆ. ಈಗ ಹಿಮಂತ್ ಬಿಶ್ವಾ ಶರ್ಮಾ ಅಸ್ಸಾಂನಲ್ಲಿ ಬಿಜೆಪಿಯಿಂದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಅವರ ವಿರುದ್ಧವೂ ಕೂಡ ತೀವ್ರತರವಾದಂತಹ ಆರೋಪಗಳನ್ನ ಕಾಂಗ್ರೆಸ್ ಪಕ್ಷದಿಂದ ಮಾಡಲಾಗಿತ್ತು. ಅವರ ಪತ್ನಿ ಕೂಡ 2-3 ಪಾಸ್ಪೋರ್ಟ್ಗಳನ್ನ ಹೊಂದಿದ್ದಾರೆ, ವಿದೇಶಗಳಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ. ಅವುಗಳ ಬಗ್ಗೆ ಯಾವುದೇ ಘೋಷಣೆಯನ್ನು ಅಫಿಡವಿಟ್ ನಲ್ಲಿ ಮಾಡ್ಕೊಂಡಿಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರುಗಳು ಆರೋಪವನ್ನ ಮಾಡಿದ್ರು. ಜೊತೆಗೆ ಹಿಮಂತ್ ಬಿಶ್ವಾ ಶರ್ಮಾ ಹಿಂದುತ್ವದ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಹಿಮಂತ್ ಬಿಶ್ವಾ ಶರ್ಮಾ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿ ಚುನಾವಣೆಯಲ್ಲಿ ಸಾಕಷ್ಟು ಪ್ರಚಾರವನ್ನು ನಡೆಸಿದ್ರು. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅಸ್ಸಾಂನಲ್ಲಿ ಪ್ರಚಾರವನ್ನು ನಡೆಸಿದ್ರು. ಈಗ ಮುಖ್ಯವಾಗಿ ತರುಣ್ ಗೊಗೊಯ್ ಅವರ ಮಗ ಗೊಗೊಯ್ ಅವರು ಕೂಡ ಈ ಬಾರಿ ಅಲ್ಲಿ ಮುಖ್ಯಮಂತ್ರಿ ಆಕಾಂಕ್ಷಿಯಾಗಿದ್ದಾರೆ. ಅವರು ಕೂಡ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ದಾರೆ. ಹೀಗಾಗಿ ಈಗ ಅಲ್ಲಿ ಮತ್ತೆ ಬಿಜೆಪಿನೇ ಅಧಿಕಾರಕ್ಕೆ ಬರುತ್ತಾ ಇಲ್ವೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅನ್ನೋಂತ ಕುತೂಹಲ ಇದೆ. ಮತ್ತೊಂದು ಕಡೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಕೂಡ AIUDF ಪಕ್ಷಕ್ಕೆ ಮೊದಲಿಂದ ಬೆಂಬಲವನ್ನ ಕೊಡ್ಕೊಂಡು ಬಂದಿದೆ. ಹೀಗಾಗಿ AIUDF ಪಕ್ಷಕ್ಕೆ ಅಲ್ಪಸಂಖ್ಯಾತ ಸಮುದಾಯ ಬೆಂಬಲ ಕೊಡುತ್ತಾ ಇಲ್ವೇ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಡುತ್ತಾ ಅನ್ನುವ ಕುತೂಹಲ ಕೂಡ ಅಸ್ಸಾಂ ರಾಜ್ಯದಲ್ಲಿ ಇದೆ. ಇನ್ನು ನಮ್ಮ ಕರ್ನಾಟಕದ ಪಕ್ಕದಲ್ಲೇ ಇರುವಂತಹ ಕೇರಳ ರಾಜ್ಯದಲ್ಲೂ ಕೂಡ ಇವತ್ತು ವಿಧಾನಸಭಾ ಚುನಾವಣೆಗೆ ಮತದಾನ ನಡೀತಾ ಇದೆ. ಮುಖ್ಯವಾಗಿ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ ಲೆಫ್ಟ್ ಡೆಮೊಕ್ರಾಟಿಕ್ ಪಾರ್ಟಿ ಅಧಿಕಾರದಲ್ಲಿದೆ. ಈಗ ಕಳೆದ 2 ಅವಧಿಗೂ ಕೂಡ ಲೆಫ್ಟ್ ಡೆಮೊಕ್ರಾಟಿಕ್ ಪಾರ್ಟಿನೇ ಅಧಿಕಾರದಲ್ಲಿದೆ. ಈ ಒಂದು LDF ಮತ್ತೆ ಅಧಿಕಾರಕ್ಕೆ ಬರುತ್ತಾ ಅಥವಾ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬರುತ್ತಾ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಜೊತೆಗೆ ಬಿಜೆಪಿ ನೇತೃತ್ವದಲ್ಲಿ NDA ಕೂಡ ತೀವ್ರವಾದಂತಹ ಪೈಪೋಟಿಯನ್ನ ಈ ಚುನಾವಣೆಯಲ್ಲಿ ಕೇರಳದಲ್ಲಿ ನೀಡ್ತಾ ಇದೆ. ಬಿಜೆಪಿಯಿಂದಲೂ ಕೂಡ ಘಟಾನುಘಟಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗಿದೆ. ಬಿಜೆಪಿಯ ಕೇರಳ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜೀವ್ ಚಂದ್ರಶೇಖರ್ ಅವರು ಕೂಡ ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ. ಅವರು ಕೂಡ ತಮ್ಮ ರಾಜಕೀಯ ಅದೃಷ್ಟದ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಬಾರಿ LDF ಮತ್ತು UDF ನ ನಡುವಿನ ಕೇರಳದಲ್ಲೂ ಕೂಡ ಮತ್ತೆ ತೀವ್ರತರವಾದಂತಹ ಪೈಪೋಟಿ ಇದೆ. ಈಗ ದೇಶದಲ್ಲಿ ಎಡಪಕ್ಷಗಳು ಅಧಿಕಾರದಲ್ಲಿರ್ತಕ್ಕಂಥ ಏಕೈಕ ರಾಜ್ಯ ಅಂದ್ರೆ ಕೇರಳ ರಾಜ್ಯವೇ. ಹಾಗಾಗಿ ಕೇರಳದಲ್ಲಿ ತನ್ನ ಅಧಿಕಾರದ ಗದ್ದುಗೆಯನ್ನು ಉಳಿಸಿಕೊಳ್ಳಲೇಬೇಕು ಅಂತೇಳಿ ಎಡಪಕ್ಷಗಳು ಕೂಡ ತೀವ್ರವಾದಂತಹ ರೀತಿಯಲ್ಲಿ ಚುನಾವಣೆಯನ್ನ ಎದುರಿಸ್ತವೆ.
ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಈಗ ಕಳೆದ 10 ವರ್ಷದ ಅವಧಿಯಲ್ಲಿ ಎಡಪಕ್ಷಗಳು ಕೇರಳ ರಾಜ್ಯದಲ್ಲಿ ಮಾಡಿವೆ. ಪಿಣರಾಯಿ ವಿಜಯನ್ ಅವರು ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಹೀಗಾಗಿ ಪಿಣರಾಯಿ ವಿಜಯನ್ ಅವ್ರಿಗೆ ಮತ್ತೊಮ್ಮೆ ಜನ ಮತವನ್ನ ನೀಡಬೇಕು, ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಎಡಪಕ್ಷಗಳು ಕೂಡ ಪ್ರಚಾರವನ್ನ ನಡೆಸಿದೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಎಡಪಕ್ಷಗಳಿಂದ ಅಧಿಕಾರದ ಗದ್ದುಗೆ ನಾವು ಮತ್ತೆ ಪಡ್ಕೊಳ್ಬೇಕು ಅಂತ ಹೇಳಿ ತೀವ್ರವಾದಂತಹ ಪೈಪೋಟಿಯನ್ನ ಈಗ ಕೇರಳ ರಾಜ್ಯದಲ್ಲೂ ಕೂಡ ನಡೆಸ್ತಾ ಇದೆ. ಇನ್ನು ಪುದುಚೇರಿ ರಾಜ್ಯದಲ್ಲೂ ಕೂಡ ಈಗ ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರದಲ್ಲಿದೆ. ಎನ್ಡಿಎನಿಂದ ಅಧಿಕಾರದ ಗದ್ದುಗೆಯನ್ನ ಕಸಿದುಕೊಳ್ಳಿಕ್ಕೋಸ್ಕರನೇ ಕಾಂಗ್ರೆಸ್ ಕೂಡ ಪೈಪೋಟಿಯನ್ನ ನಡೆಸ್ತಾ ಇದೆ. ಹೀಗೆ 3 ರಾಜ್ಯಗಳಲ್ಲೂ ಕೂಡ ಇವಾಗ ಬೆಳಿಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭ ಆಗಿದೆ. ಈ ಎಲ್ಲ 3 ರಾಜ್ಯಗಳಲ್ಲೂ ಕೂಡ ಶಾಂತಿಯುತವಾಗಿ ಈಗ ಬೆಳಿಗ್ಗೆ ಬಿರುಸಿನಿಂದ ಮತದಾನ ನಡೀತಾ ಇದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.